ಇದು ವೆಕ್ಸಾನ್ ಅಂತ ಬಿಗ್ ಫಸ್ಟ್ ಕತೆ ಹೇಳಿದ ನಮ್ಗೆ ವರ್ಕ್ ಇದರ ಹೆಸರು ಹೇಳುದಿಲ್ಲ, ಕಂಪನಿ ಹೆಸರು ಅಂತ ಹೇಳುದಿಲ್ಲ, ಜಾಬ್ ಇದೆ ಅಂತ ಹೇಳಿ ಕರೆಸುದು. ಕರೆಸಿ ಆದ್ಮೇಲೆ ನಮ್ಮನ್ನು ಫುಲ್ ಟ್ರೈನಿಂಗ್ ಎಲ್ಲ ಕೊಟ್ಟು ಬ್ರೈನ್ ವಾಶ್ ಮಾಡಿಸ್ತಾರೆ. ಪೇರೆಂಟ್ಸ್ ಹತ್ರ ಮಾತಾಡ್ಲಿಕ್ಕೆ ಕೊಡುದಿಲ್ಲ, ಫೋನ್ ಕೊಡುದಿಲ್ಲ ನಮ್ಗೆ ರೂಮ್ ಫೆಸಿಲಿಟೀಸ್ ಉಂಟು. ಸ್ಟಾರ್ಟಿಂಗ್ ಫೀಸ್ 1500 ತೆಗಿತಾರೆ, ಬಟ್ ರೀಸೆಂಟ್ ಆಗಿ 2000 ಜಾಸ್ತಿ ಮಾಡಿದ್ದಾರೆ. ಈಗಂತೆ ಫುಲ್ಲು ಇದು ಅಂದ್ರೆ ಸ್ಟ್ರಿಕ್ಟ್ ಹಿಡಿದಿದ್ದಾರೆ ಈಗ. ಮುಂಚೆ ಆದ್ರೆ ನಮ್ಮನ್ನು ಬಿಡ್ತಿದ್ರು, ಸ್ವಲ್ಪ ಹಿಂದೆ ಹೊರಗೆ ಈಗ ಬಿಡುದಿಲ್ಲ. ಮತ್ತೆ ಅವರು ಯಾವ್ದೇ ರೀತಿ ಅಂದ್ರೆ ಹೊರಗೆ ಹೋಗ್ಲಿಕ್ಕಿಲ್ಲ, ಯಾರ ಜೊತೆ ಮಾತಾಡ್ಲಿಕ್ಕಿಲ್ಲ, ಬಿಕಾಸ್ ನಮ್ಮ ಮೈಂಡ್ ಡೈವರ್ಟ್ ಆಗ್ತದೆ ಅಂತ ಹೇಳಿ ಬಿಡುದಿಲ್ಲ. ಕ್ಲಾಸ್ ಕೊಡುವಂಥದ್ದು, ಟ್ರೈನಿಂಗ್ ಕೊಡುವಂಥದ್ದು, ಟ್ರೈನಿಂಗ್ ಕೊಟ್ಟು ಅವರನ್ನು ಫುಲ್ ಅಂದ್ರೆ ಬ್ರೈನ್ ವಾಶ್ ಮಾಡುವಂಥದ್ದು, ಅವರಿಗೆ ಹಣದ ಆಸೆ ತೋರಿಸುವಂಥದ್ದು. ಬಿಕಾಸ್ ಈಗ ನಮ್ಗೆ ಹಣ ಮಾಡ್ಬೇಕು, ನಮ್ಮ ಸೆಲ್ಫ್ ಪ್ರೂವ್ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರ್ತದೆ. ಆ ಕಾರಣ ಅವರು ಅದನ್ನು ವೀಕ್ನೆಸ್ ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು. ಆಮೇಲೆ ಹಣ ಸಿಗ್ತದೆ, 30,000 ಸಿಗ್ತದೆ ನಮ್ಗೆ ಸಿಗುವಂತ. ಕೆಲವರಿಗೆ 15,000 30,000, ನನಗೆ 30,000 ಅಂತ ಹೇಳಿ ಕಳಿಸಿದ್ದು, ನನ್ನ ಫ್ರೆಂಡ್ ಕಳಿಸಿದ್ದು ನನಗೆ. ಆಮೇಲೆ ಟ್ರೈನಿಂಗ್ ಎಲ್ಲ ಕೊಟ್ಟಾದ್ಮೇಲೆ ಪ್ರಾಡಕ್ಟ್ ಪರ್ಚೇಸ್ ಮಾಡುವಂತ 50,000 ಅಂದ್ರೆ 50,000 ಈಗ ಕೇಳ್ತಾರಲ್ಲ ಸರ್, 50,000 ಅದು ಥರ್ಡ್ ಡೇ ಕೇಳ್ತಾರೆ ನಮ್ಗೆ ಟ್ರೈನಿಂಗ್. ಇದು ಥರ್ಡ್ ಡೇ ಕೇಳಿದಾಗ 50,000 ಹೇಗೆ ನಾವು ಅರೇಂಜ್ ಮಾಡ್ಬೇಕಂತ ಸಹ ಅವರೇ ಹೇಳ್ತಾರೆ ನಮಗೆ. ಅಂದ್ರೆ ಲ್ಯಾಪ್ಟಾಪ್ ತಗೊಳ್ಳಿಕ್ಕೆ ಉಂಟು ಅಂತ ಹೇಳಿ ಪೇರೆಂಟ್ಸ್ ಹತ್ರ ಹೇಳಿ ತಗೋ ಅಂತ ಹೇಳಿ ಹೇಳ್ತಾರೆ. ಗೋಲ್ಡ್ ಇಟ್ಟು ತಗೋ ಅಂತ ಸಹ ಹೇಳಿ ಅವರೇ ಸಜೆಷನ್ ಕೊಡ್ತಾರೆ. ಆಫ್ಟರ್ ವರ್ಸ್ ನಂಗೆ ಅಂದ್ರೆ ಗೋಲ್ಡ್ ಲೋನ್ ಮಾಡಿ ಸಹ ತಗೊಳ್ಳಿ ಅಂತ ಅವರೇ ಹೇಳ್ತಾರೆ ನಮಗೆ. ಅದಾದ್ಮೇಲೆ ನಾವು ಪೇ ಮಾಡಿ ಆದ್ಮೇಲೆ ನಮ್ಗೆ ಪ್ರೆಷರ್ ಹಾಕುವಂತದ್ದು ಉಂಟು. ಅಂದ್ರೆ ಸೇರಿಸಿ ಸ್ಟೂಡೆಂಟ್ಸ್ ಅನ್ನು ಸೇರಿಸಿ ಕಾಂಟ್ಯಾಕ್ಟ್ ಮಾಡಿ ಇನ್ವೈಟ್ ಮಾಡಿ ಅವರನ್ನು ಬರ್ಲಿಕ್ಕೆ ಹೇಳಿ, ಇದಕ್ಕೆ ಬರ್ಲಿ ಟ್ರೈನಿಂಗ್ ಬರ್ಲಿಕ್ಕೆ ಹೇಳಿ ಅಂತ ಹೇಳಿ ಫೋರ್ಸ್ ಮಾಡೋದು ಸಹ ಉಂಟು. ಕ್ಲಾಸಸ್ ಅಂದ್ರೆ ನಮ್ಗೆ ನೋಟ್ಸ್ ಬರ್ಲಿಕ್ಕೆ ಸಹ ಉಂಟು. ದೆನ್ ಅವರದು ಇವರು ದೇಸಾಯಿ ಅಂತ ಹೇಳಿ, ಧೀರಜ್ ದೇಸಾಯಿ, ಫೌಂಡರ್ ಆಫ್ ಬಿಗ್ ವಿಲ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಮತ್ತೆ ಅವರದು ಇನ್ನೊಂದು ಹೆಸರು ವೆಕ್ಸಾನ್ ವೆಬ್ಸೈಟ್ ಉಂಟು. ಅದರಲ್ಲಿ ಈಗ ಸ್ಟೇಟ್ ಬ್ಯಾಂಕ್ ಅಲ್ಲಿ ಸಿಗುವ 100 ಪ್ರಾಡಕ್ಟ್ ಎಲ್ಲ ಅವರದಲ್ಲಿ 500 ಅಂದ್ರೆ 4,000 3,000 ಆಗಿ ಪ್ರಾಡಕ್ಟ್ಸ್. ಯಾವ್ದು ಸಹ ವರ್ತ್ ಇಲ್ಲ ಸರ್, ಪ್ರಾಡಕ್ಟ್ ಯಾವ್ದು ವರ್ತ್ ಇಲ್ಲ. ಫುಲ್ ಫೇಕ್ ಪ್ರಾಡಕ್ಟ್. 2 ಸತಿ ಅಲ್ಲ, 1 ಸತಿ ಯೂಸ್ ಮಾಡಿದ್ರೆ ಹರಿದಾಗ್ತದೆ ಅಂತದ್ದು. ಮತ್ತೆ ಸ್ಕಿನ್ ಸಹ ಡ್ಯಾಮೇಜ್ ಆಗುವಂಥದ್ದು ಕಾಸ್ಮೆಟಿಕ್ಸ್ ಇಂದ. ಮತ್ತೆ ಎಲ್ಲ ಸ್ಟೂಡೆಂಟ್ಸ್ ಅನ್ನು ನಾವು ಬರ್ಬೇಕು ಅಂತ ಆಲ್ಮೋಸ್ಟ್ ನನ್ನ ಜೊತೆ ಇದ್ದಾಗ ಇವರು ಎಲೋಶಿಯಸ್ ಮತ್ತೆ ಕೆನರಾ ಕಾಲೇಜ್ ಸ್ಟೂಡೆಂಟ್ಸ್, ಉಜಿರೆಯಿಂದ ಸ್ಟೂಡೆಂಟ್ಸ್ ತುಂಬಾ ಮಂದಿ ಇದ್ರು. ಅವರು ನಂಗೆ ವರ್ಕ್ ಬೇಕಾಗಿತ್ತು. ನನ್ನ ಪೇರೆಂಟ್ಸ್ಗೆ ನಂಗೆ ಸಪೋರ್ಟ್ ಮಾಡುವಂತ ಒಂದು ಮೈಂಡ್ ಸೆಟ್ ಇತ್ತು. ನನ್ನ ಫ್ರೆಂಡ್ಸ್ ಕರೆದಾಗ 30,000 ಅಂತ ಹೇಳಿದಾಗ ಯಾರಿಗೆ ಸಹ ಅದು ಆಗುವಂತದ್ದೇ, ಹೋಗ್ಬೇಕು 30,000 ಸಿಗ್ತದೆ, ಅದು ಸಹ ಫೋನಲ್ಲಿ ವರ್ಕ್, ಆನ್ಲೈನ್ ವರ್ಕ್ ಅಂತ ಹೇಳಿದಾಗ ಯಾರಿಗೆ ಸಹ ಆಗ್ತದೆ. ಸೊ ನಾ ಒಂದು ಕಾರಣಕ್ಕೆ ಹೋದದ್ದು. ಅಲ್ಲಿ ಹೋದಾಗ ನಂಗೆ ಕ್ಲಾಸಲ್ಲಿ ಕರೆಕ್ಟ್ ಇತ್ತು ಸಹ, ಎಂತ ಸಹ ಪ್ರಾಬ್ಲಮ್ ಇರ್ಲಿಲ್ಲ. ನಾರ್ಮಲ್ ಥರ್ಡ್ ಡೇ ಬಂದಾಗ ಗೊತ್ತಾಗಿದ್ದು ಒಬ್ಬರನ್ನ ಜಾಯಿನ್ ಮಾಡಿಸೋ ಈಸಿ. ಫಸ್ಟಿಗೆ ಈಸಿ ಅನಿಸ್ತು. ದೆನ್ ಹೋಗ್ತಾ ಗೊತ್ತಾಯ್ತು ನಾನು ಗುಂಡಿಗೆ ಬೀಳೋದಲ್ಲ, ಇನ್ನೊಬ್ಬರು ಸಹ ಗುಂಡಿಗೆ ಹಾಕ್ಬೇಕು ನಾನು. ನನ್ನ ದಿಸೆಯಿಂದ ಅವರ ಲೈಫ್ ಹಾಳಾಗ್ತದೆ. ಅವರ ಪೇರೆಂಟ್ಸ್ ಅವರು ಎಷ್ಟು ಭಂಗದಲ್ಲಿ ಇರ್ತಾರೆ ಗೊತ್ತಿಲ್ಲ. ಅವರು ಹಣ ತರಬೇಕು, ಅವರು ಹಣ ಕೊಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಆದ್ಮೇಲೆ ನಂಗೆ ಹೊರಗೆ ಬಂದ್ಮೇಲೆ ತುಂಬಾ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಇದರ ಬಗ್ಗೆ ನಾನು ತುಂಬಾ ಹೇಳಿದ್ದೇನೆ ಸಹ. ಅದಾದ್ಮೇಲೆ ಹಣ ಕೊಟ್ಟಾದ್ಮೇಲೆ ಸಹ ನಾನು ಮಾತಾಡಿದ್ದೇನೆ. ನನಗೆ ರೀಫಂಡ್ ಬೇಕು ಅಂತ ನಾನು ಸ್ಪಾಟ್ ಅಲ್ಲೇ ಕೇಳಿದ್ದೇನೆ. ಬಟ್ ಅವ್ರು ರೀಫಂಡ್ ಆಗೋದಿಲ್ಲ ಅಂತ ಖಂಡಿತವಾಗಿ ಹೇಳಿದ್ರು ನನಗೆ. ರೀಫಂಡ್ ಆಗೋದಿಲ್ಲ ಅಂತ ಹೇಳಿ ಆದ್ಮೇಲೆ ನಾನು ಈ ಡಿಸಿಷನ್ಗೆ ಬಂದದ್ದು. ನಾನು ಸ್ಕ್ರಾಚ್ ಮಾಡಿದ್ದೇನೆ, ಹ್ಯಾಂಡ್ ಸ್ಕ್ರಾಚ್ ಮಾಡಿದ್ದೇನೆ. ಈ ಸ್ಕ್ರಾಚ್ ಮಾಡಿ ಆದ್ಮೇಲೆ ಅವರು ಸಹ ಒಪ್ಪಿಕೊಂಡಿದ್ದಾರೆ, ನಾನು ಸ್ಕ್ರಾಚ್ ಮಾಡಿದ್ರೆ ಹಣ ಕೊಟ್ಟಿದ್ದು ಅಂತ ಹೇಳಿ. ನಾನು ಸ್ಕ್ರಾಚ್ ಮಾಡಿ ಆದ್ಮೇಲೆ ನಂಗೆ ಹಣ ಸಿಕ್ಕಿದ್ದು, ಫುಲ್ ಅಮೌಂಟ್ ಸಿಕ್ಕಿದ್ದು. ಕೊಟ್ಟಿದ್ದಾರೆ ನಂಗೆ ಸಿಕ್ಕಿದ್ದು. ನನ್ನದು ಒತ್ತಾಯ ಇಷ್ಟೇ, ಈ ಸ್ಟೂಡೆಂಟ್ ಇದನ್ನ ಮಾಡ್ತಿದಾಗಲ್ಲ, ಈ ಕಂಪನಿ ಸಂಪೂರ್ಣವಾಗಿ ನಿಲ್ಬೇಕು. ಯಾರ ಸ್ಟೂಡೆಂಟ್ಸ್ ಎಷ್ಟು ಅವರು ಸಹ ಕಷ್ಟದಲ್ಲಿ ಬರುದು ಸರ್. ಅವರ ಲೈಫ್, ಅವರ ಪೇರೆಂಟ್ಸ್ ಲೈಫ್ ಎಲ್ಲ ಇದು ಮಾಡಿ ಬರುದು ಅವ್ರ ಪೇರೆಂಟ್ಸ್ ಕಷ್ಟಕ್ಕೆ. ಇದನ್ನು ಟಾರ್ಗೆಟ್ ಮಾಡೋದು ಎಷ್ಟು, ಎಮೋಷನಲ್ ಟಾರ್ಗೆಟ್ ಮಾಡೋದು ಎಷ್ಟು ಸರಿ. ಅದನ್ನು ಕ್ಲೋಸ್ ಮಾಡ್ಬೇಕು ಅಷ್ಟೇ. ನಮ್ಮ ರಿಕ್ವೆಸ್ಟ್ ಅಷ್ಟೇ, ಅದನ್ನು ಕ್ಲೋಸ್ ಮಾಡಿಸಿ ಬಿಡಿ ಅಂತ. ಮಹಾರಾಷ್ಟ್ರದಿಂದ ಅಂತ ಹೇಳಿದ್ರು ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ. ಅವನ ಓನರ್ ಹೆಸರು ಧೀರಜ್ ದೇಸಾಯಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಗಿದ್ದು. ಬಟ್ ಮಹಾರಾಷ್ಟ್ರದಲ್ಲಿ ಆ ಒಂದು ಫೌಂಡರ್ ಇಲ್ವೇ ಇಲ್ಲ, ಫೌಂಡರ್ ಕಂಪನಿ ಸಹ ಇಲ್ಲ. ಫೇಕ್ ಇದು, 100% ಫೇಕ್. ವೆಬ್ಸೈಟ್ ಅಲ್ಲಿ ಅವ್ರದ್ದು MC ಅಂತ ಹೇಳಿ ಒಂದು ಪೇಜ್ ಇದೆ. ಅದರಲ್ಲಿ ಗವರ್ಮೆಂಟ್ ಅಪ್ರೂವಲ್ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ. ಅದು ಫೇಕ್, ಅದು ಸಹ ಫೇಕ್. ಅದು ಫೋರ್ಜರಿ ಕಾಪಿ, ಅದು ಫೇಕ್. ಅವರೇ ಕ್ರಿಯೇಟ್ ಮಾಡಿರೋ ಫೇಕ್ ಅದು ಕಾಪಿ. ಆ ಒಂದು ಪೇಜ್ ಇಟ್ಕೊಂಡು ಹೇಳುವಂಥದ್ದು ಗವರ್ಮೆಂಟ್ ಅಪ್ರೂವ್ ಆಗಿದೆ ಅಂತ. ಆ ಒಂದು ಬಿಲಿವ್ ಮೇಲೆ ನಾವು ಹೋಗುದು. ಗವರ್ಮೆಂಟ್ ಅಪ್ರೂವ್ ಆಗಿದೆಯಲ್ಲ, ಆ ಒಂದು ಬಿಲಿವ್ ಮೇಲೆ ನಾವು ಹೋಗುವಂಥದ್ದು.